ಇಲ್ಲ, ನೀವು ಈ ವರ್ಷ ಬಿಟ್ಬಿಡಿ ಇದನ್ನು. ಮುಂದಿನ ವರ್ಷ ನೀವೇನು ಬೇಕಾದ್ರೆ ರೂಲ್ಸ್ ಮಾಡ್ಕೊಳ್ಳಿ. ಕನ್ನಡ ಪರವಾಗಿ ಕೆಲವು ವಿಚಾರಗಳನ್ನು ಪ್ರೆಷರ್ ಇರಬಾರ್ದು ಮಕ್ಕಳಿಗೆ ಅಂಥೇಳಿ ನಾವು ತೀರ್ಮಾನವನ್ನು ತೊಗೊಂಡಿದ್ವಿ. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಬೇಡ, ನೀವು 24 ಅಂಥೇಳಿ ಹಿಂದೆ ಮುಂದೆ ಅಂಥೇಳಿ ನಾನು ಹೇಳಿದ್ದೀನಿ. ಅಲ್ಲಿಗೆ ಅದೇ ರೀತಿಯಲ್ಲಿ ಹಿಂದೆ ಮುಂದೆ ನಿಮಗೆ ರಿಸಲ್ಟ್ ಬರ್ತದೆ, ಆತಂಕ ಇರೋದು ಬೇಡ. ಡಬಲ್ ಬೆಂಚಲ್ಲಿ ಬೇರೆ PIL ಮೇಲೆ, ಯಾಕೆಂದರೆ ಆರ್ಡ್ರ್ ಮೇಲಲ್ಲ ಅದು, ಅವರು ದಂಡ ಹಾಕಿದ್ರು ಆ ಕಡೆಗೆ. ಈಗ ಏನು ಹೈಕೋರ್ಟಲ್ಲಿ ಆದೇಶ ಬಂದಿರತಕ್ಕಂಥದ್ದು, ಬೆಳಗ್ಗೆ ನಾನು ಕೂಡ ಅಡ್ವೊಕೇಟ್ ಜನರಲ್ ಅವ್ರ ಜೊತೆಗೆ ಮೀಟಿಂಗನ್ನು ಮಾಡಿದೆ. ಮೊನ್ನೆನೂ ಕೂಡ ನಾವು ಮಾತಾಡಿದ್ವಿ, ಏನು ಇದನ್ನು ಅಪೀಲ್ ಹೋದಾಗ ಅವತ್ತೇ ತೊಗೊಳ್ಳಿ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದು ಇಲ್ಲ, ನಾನು ಇವತ್ತು ತೊಗೊಳ್ಳೋದಿಲ್ಲ, ನಿಮಗೆ ಮಂಗಳವಾರ ತೊಗೊಳ್ತೀನಿ ಅಂಥೇಳಿ ಇವತ್ತು ತೊಗೊಂಡಿದ್ರು. ಮತ್ತು ಇವತ್ತು ಡಿಸ್ಪೋಸ್ ಮಾಡಿದ್ದಾರೆ ಇದನ್ನು, ಯಾವುದು ಮಕ್ಕಳು ಹಾಕಿರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ನೋಡಬೇಕು. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಆಫೀಸಿಂದ ಆಗಲೇ ಈಗ ಬ್ರೀಫಿಂಗ್ ಮಾಡಿದ್ದೀವಿ. ನಾಳೆ ಸಾಯಂಕಾಲ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂಥೇಳಿ. ಅದೇ, ಯಾಕೆಂದರೆ ಡಬಲ್ ಬೆಂಚಲ್ಲಿ ಬೇರೆ PIL ಮೇಲೆ, ಯಾಕೆಂದರೆ ಆರ್ಡ್ರ್ ಮೇಲಲ್ಲ ಅದು, ಅವರು ದಂಡ ಹಾಕಿದ್ರು ಆ ಕಡೆಗೆ. ಇವರು ಈ ಥರ ಹೇಳಿರೋದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಇವರೇನು ಹೇಳ್ತಾ ಇದ್ದಾರೆ, ಭಾಳ ಹೇಳಿದ್ರಂತೆ, ಇಲ್ಲ ನೀವು ಈ ವರ್ಷ ಬಿಟ್ಬಿಡಿ ಇದನ್ನು, ಮುಂದಿನ ವರ್ಷ ನೀವೇನು ಬೇಕಾದ್ರೆ ರೂಲ್ಸ್ ಮಾಡ್ಕೊಳ್ಳಿ, ಬಟ್ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಿ, ಇದನ್ನು ಬೇಡ ಅಂಥೇಳಿ ಅವರು ಹೇಳಿದ್ದಾರೆ. ಸೊ ನಾಳೆ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಏನು ಮಾಡಿಲ್ಲ, ಅಂಕ ಕೊಡಬೇಕು ಅಂತ ಹೈಕೋರ್ಟ್ ಆದೇಶ ಇಲ್ಲ. ನಾನು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲ, ಅವ್ರು ಹೇಳ್ತಾ ಇರೋದು ಅಂಕ ಕೊಡಿ ಈ ಸತಿ ಅಂತ ಅವ್ರು ಮಾಡಿರೋದು. ಸೊ ಅದ್ರ ಮೇಲೆ, ಯಾಕೆಂದರೆ ನ್ಯಾಯಾಲಯ ಏನು ಹೇಳುತ್ತೆ ಆ ಕಡೆಗೆ, ನಮ್ಮದೇನು ಅಂದರೆ ಕನ್ನಡ ಪರವಾಗಿ ಕೆಲವು ವಿಚಾರಗಳನ್ನು ಪ್ರೆಷರ್ ಇರಬಾರ್ದು ಮಕ್ಕಳಿಗೆ ಅಂಥೇಳಿ ನಾವು ತೀರ್ಮಾನವನ್ನು ತೊಗೊಂಡಿದ್ವಿ. ಆದರೆ ನ್ಯಾಯಾಲಯ ಈ ಥರ ಹೇಳಿದ ತಕ್ಷಣ ನಾವು ಅದನ್ನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕು. ಮೈಸೂರಲ್ಲಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಂದ, ಈಗಾಗಲೇ ಅವ್ರಿಗೂ ಕೂಡ ಬ್ರೀಫಿಂಗ್ ಮಾಡಾಯಿತು. ನಾಳೆ ಸಾಯಂಕಾಲ ಅವ್ರ ಜೊತೆಗೆ ಚರ್ಚೆ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ. ಇಲ್ಲ, ಯಾವುದೇ ಕಾರಣಕ್ಕೂ ಅದೇ ನಾನು ಹೇಳಿರೋದು, ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕದಲ್ಲಿರೋದು ಬೇಡ. ನಾನು ಅವತ್ತು ಕೂಡ ಹೇಳಿದ್ದೆ, ಏನಾದ್ರೂ ನ್ಯಾಯಾಲಯಕ್ಕೆ ಒಂದು ಗೌರವ ಕೊಡಬೇಕಾಗ್ತದೆ. ನಮ್ಮ ಕೆಲಸನ ನಾವು ಮಾಡಿರ್ತಕ್ಕಂಥದ್ದು. ನ್ಯಾಯಾಲಯನೂ ಕೂಡ ಈ ಥರ ತೀರ್ಮಾನ ತೊಗೊಂಡಾಗ ಮಕ್ಕಳಿಗೆ ಎಲ್ಲರೂ ಲೇಟ್ ಆಗಿಬಿಡುತ್ತಾ, ಡೆಡ್ಲಾಕ್ ಆಗುತ್ತಾ ಅಂಥೇಳಿ 101% ಯಾವುದೇ ಕಾರಣಕ್ಕೂ ಆ ಥರ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ. ಅಲ್ಲ, ಉದ್ದೇಶ ಏನಾಗ್ತದೆ ಈಗ, ಎಷ್ಟೊಂದು ವಿಚಾರಗಳನ್ನು ನೀವು ತೊಗೊಳ್ಳಿ, ಕಾವೇರಿ ವಿಚಾರ ಇರ್ಬೋದು, ಇವನ್ನೆಲ್ಲ ಬಂದಾಗ ನಮ್ಮ ತಂದೆಯವ್ರನ್ನೇ ನೆನೆಸ್ಕೋಬೋದಪ್ಪ. ಇಲ್ಲಿ ಇದು ಮಾಡಿದ್ರೂ ಕೋರ್ಟ್ಗಳನ್ನು, ನ್ಯಾಯಾಲಯ ಇದ್ದಾಗ ಕೆಲವು ಸತಿ ಇದು ಮಾಡಬೇಕಾಗ್ತದೆ. ನಿಮಗೆ ಆಸೆ ಇದ್ರೂ ಕೂಡ ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಮಗು ಕೋರ್ಟಿಗೆ ಹೋದಾಗ ನಾವು ಅದನ್ನು ನ್ಯಾಯಾಲಯ ತೊಗೊಳ್ತದೆ. ಇವತ್ತು ಅದೇ ಹೇಳಿರೋದು ಅವರು, ನೀವು ಮುಂದೆ ಏನು ಮಾಡಿ ನಾವು ಅದೆಲ್ಲ ಏನೂ ಕೇಳೋದಿಲ್ಲ, ಈ ವರ್ಷ ನಂಬರ್ ಕೊಡಿ ಅಂಥೇಳಿ. ಸೊ ಡೀಟೇಲ್ಸ್ ಬರಲಿ, ನನಗೂ ಇನ್ನೂ ಆರ್ಡರ್ ಶೀಟೆಲ್ಲ ಬರಬೇಕಲ್ಲ. ಇದು ಈಗ ನೀವು ಜಡ್ಜ್ಮೆಂಟ್ ನೋಡಿಬಿಟ್ಟು ನೀವು ನನ್ನ ಹತ್ರ ಬಂದಿದ್ರೆ, ನಾನು ನೋಡಿಬಿಟ್ಟು ಅಡ್ವೊಕೇಟ್ ಜನರಲ್ ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೂ ಚರ್ಚೆ ಮಾಡಿ ನಾನು ಹೇಳ್ತೀನಿ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಒಂದು ಭಾಗ ಇರಲಿ, ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಬೇಡ, ನೀವು 24 ಅಂಥೇಳಿ ಹಿಂದೆ ಮುಂದೆ ಅಂಥೇಳಿ ನಾನು ಹೇಳಿದ್ದೀನಿ. ಅಲ್ಲಿಗೆ ಅದೇ ರೀತಿಯಲ್ಲಿ ಹಿಂದೆ ಮುಂದೆ ನಿಮಗೆ ರಿಸಲ್ಟ್ ಬರ್ತದೆ, ಆತಂಕ ಇರೋದು ಬೇಡ. ಶೈಕ್ಷಣಿಕ ವರ್ಷ ಆರಂಭದಲ್ಲಿ ಏನಾದರೂ ಘೋಷಣೆ ಮಾಡಿದರೆ ಈ ರೀತಿ ಸಮಸ್ಯೆ ಆಗ್ತಿರಲಿಲ್ವಾ? ಎಕ್ಸಾಮ್ ಮಿಡಲ್ ಒಂದು ಅದನ್ನು ಹೇಳೋದು ಅವರು. ನೀವು ಅವರು ಈ ಮಗನು ಹೋಗಿರ್ತಕ್ಕಂಥ 2025-26 ಏನು ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀವಿ ಅದ್ರ ಮೇಲೇ ಹೋಗಿರೋದು. PIL ಏನಾಯಿತು, ಇಲ್ಲ ನೀವು ಅದನ್ನು ಅಂತ ಡಿಸ್ಮಿಸ್, ಅದ್ರ ಮೇಲೆ ನಾವು ಕಾನ್ಫಿಡೆನ್ಸ್ ಆಗಿಬಿಡ್ತು ನಮಗೆ. ಹೇಗಿದ್ರು ಡಬಲ್ ಬೆಂಚಲ್ಲಿ ಆಗಿದೆ, ಆಮೇಲೆ ಚೀಫ್ ಜಸ್ಟಿಸ್ ಅವ್ರು ಬೇಡ ಅಂಥೇಳಿ. ಬಟ್ ಆ ಕೇಸೇ ಬೇರೆ, ಈ ಕೇಸೇ ಬೇರೆ, ನೋಡ್ತಕ್ಕಂಥ ರೀತಿ ಬೇರೆ ಇರ್ತದೆ ಯಾವತ್ತೂ ಕೂಡ. ಈಗ ನಾನು ಹೆಚ್ಚು ಏನೇ ಹೇಳಿದ್ರೂ ತಪ್ಪಾಗ್ತದೆ. ಗೌರ್ಮೆಂಟ್ ಆರ್ಡರ್ ಬರಲಿ, ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಚರ್ಚೆ ಮಾಡಿ ಮುಂದಿನ ಭಾಗ. ಮತ್ತು ಮುಂದೆ ನಾವೇನು ಮಾಡಬೇಕು, ಈಗ ಕೋರ್ಟ್ ಈ ಥರ ಹೇಳಿದಾಗ ಮುಂದೆ ನಾವು ನಮ್ಮ ಕಾನೂನುಬದ್ಧವಾಗಿ ನಾವೇನು ಮಾಡಬೇಕು ಅದನ್ನು ಮಾಡೋದ್ರ ಜೊತೆಗೆ ರಿಸಲ್ಟ್ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಅದನ್ನು ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಆರ್ಡರ್ ಬರಲಿ, ಆರ್ಡರ್ ಬಂದ ಮೇಲೆ, ಯಾಕೆಂದರೆ ನಾನು ಡೀಟೇಲ್ಸ್ ಹೋಗೋದಿಲ್ಲ. ನ್ಯಾಯಾಲಯ ಏನು ತೀರ್ಮಾನ ಕೊಟ್ಟಿದೆ ಅದು ಒಂದು ಕಡೆ ಭಾಗ ಆದರೆ, ಆರ್ಡರ್ ಬಂದ ಮೇಲೆ ನಾನು ಹೇಳ್ತಕ್ಕಂಥ ವ್ಯವಸ್ಥೆ 100% ಡಿಲೇ ಆಗಲ್ಲ. 100% ಡಿಲೇ ಆಗಲ್ಲ. ಅಲ್ಲ, 24 ಅಂದರೆ ನಾನು 24 ಒಂದು ದಿವಸ 2 ದಿವಸ ಯಾವತ್ತು ಅಷ್ಟು, ಹಾಗೆ ನೀವು ವಾರದ ಗಟ್ಟಲೆ ಅದೆಲ್ಲ. ಲಾಸ್ಟ್ ಟೈಮು ನಾನು 7ನೇ ತಾರೀಕು ಅಂದೆ, 9ನೇ ತಾರೀಕು ಮಾಡಿದೆ. ಕರೆಕ್ಟ್, ತಮಗೆ ಗೊತ್ತಲ್ಲ, ಮುಂಚೆನೇ ಆಗ್ಬೋದು
ಅವತ್ತೇ ಆಗ್ಬೋದು, ಒಂದು ದಿವಸ ಲೇಟ್, ಹಾಗೆ 4-5 ದಿವಸ ಎಲ್ಲ ಲೇಟ್. ಮಕ್ಕಳು ಯಾವುದೇ ಥರದ ಆತಂಕ ಬೇಡ, ರಿಸಲ್ಟು ಚೆನ್ನಾಗ್ತದೆ, ವಿಶ್ವಾಸ ಇದೆ. ಒಂದೆರಡು ದಿನ ಆಚೆ ಈಚೆ ಆಗ್ಬಹುದು. ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅದನ್ನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾಗ್ತದೆ, ನಾವು ಅಪೀಲ್ ಹೋಗಬೇಕಾ, ಫರ್ದರ್ ಅಪೀಲ್ ಇದೆಲ್ಲ ಬರ್ತಾವೆ. ಅದಕ್ಕೆ ನಾನು ಅದನ್ನ ಚರ್ಚೆ ಮಾಡಬಾರ್ದು, ಅದು ತಪ್ಪಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಅವ್ರ ಮುಂದೆ ವಿಚಾರಗಳನ್ನಿಟ್ಟು ಅವ್ರೇನು ತೀರ್ಮಾನ ಕೊಡ್ತಾರೆ ಅದು. ಆದರೆ ಒಂದು ಏನೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಾನೇ ಆಗಲಿ ಎಲ್ಲರೂ ಕೂಡ ಮಕ್ಕಳ ಟೆನ್ಷನ್ನು ಇರದೇ ಇರತಕ್ಕಂಥ ರೀತಿಯಲ್ಲಿ ನಾನು ಮಾಡ್ತೀನಿ, ಅಷ್ಟು ಸಾಕು. ಯಾಕೆಂದರೆ ಬರಲಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.